बेळगाव शहरातील ऐतिहासिक सेंट्रल मेथोडिस्ट चर्चसह विविध ठिकाणी आज गुड फ्रायडे अत्यंत भक्तिभाव आणि गंभीर वातावरणात साजरा करण्यात आला. जगाच्या पापांच्या प्रायश्चित्तासाठी क्रूसावर चढवण्यात आलेल्या येशू ख्रिस्तांच्या बलिदानाची भक्तांनी यावेळी आठवण केली. बेळगावच्या सेंट्रल मेथोडिस्ट चर्चमध्ये झालेल्या विशेष प्रार्थना सभेत ख्रिस्ती बांधव मोठ्या संख्येने सहभाग घेऊन जागतिक शांततेसाठी प्रार्थना केली. यानंतर रेव्हरंड शांतप्पा अंकोलगी, रेव्हरंड C.S. हुलगेरी आणि रेव्हरंड संजय सॅम्युअल यांनी उपस्थितांना गुड फ्रायडेचा संदेश दिला. येशू ख्रिस्तांनी सहन केलेल्या वेदना, त्यांनी परिधान केलेला काट्यांचा मुकुट आणि शेवटी क्रूसावर दिलेले बलिदान याची आठवण करून देत हा दिवस केवळ दुःखाचा नसून अन्यायावर सत्याचा विजय दर्शवणारा पवित्र दिवस आहे असे त्यांनी सांगितले. ಜೀವನವನ್ನು ಕರ್ತನಿಗೆ ಸಮರ್ಪಣೆ ಮಾಡ್ತಾರೆ. ಸ್ವಾಮಿ, ನೀನು ನನ್ನ ವಿಷಯದಲ್ಲಿ ಇಂಥ ಮಾತನ್ನು ಹೇಳಿದೆ, ನಾನು ಧನ್ಯರಾದೆ, ನಾನು ಅವಳಿಗೆ ಆಗಿದ್ದೇನೆ ಅಂತ ಒಬ್ಬ ಸಮಾಜದ ಸ್ತ್ರೀ. ನಾನು ಊರಿನಿಂದ ನಾನು ಹೊರಗೆ ಇಡಲ್ಪಟ್ಟಂತ ಒಬ್ಬ ಸ್ತ್ರೀ. ಯಾರೂ ನನ್ನನ್ನು ಊರಿನಲ್ಲಿ ಸೇರಿಕೊಳ್ಳೋದಿಲ್ಲ ಅಂತ ಸ್ಥಿತಿಯಲ್ಲಿದ್ದಂಥ ನನ್ನನ್ನು ನೀನು ಇಷ್ಟು ಪ್ರೀತಿ ಮಾಡಿ ಇಷ್ಟು ವಿಶ್ವಾಸದಿಂದ ನನ್ನ ಜೊತೆಗೆ ಮಾತನಾಡ್ತೀನಿ. ಸ್ವಾಮಿ, ನೀನು ಸಾಧಾರಣ ವ್ಯಕ್ತಿಯಲ್ಲ, ನೀನು ದೈವದ ಮನುಷ್ಯ, ನೀನು ಮೆಸ್ಸಿಯನಾಗಿದೆ ಎಂಬುದಾಗಿ ಆಕೆ ತಿಳ್ಕೊಂಡು ತನ್ನ ಜೀವನವನ್ನು ಯೇಸು ಸ್ವಾಮಿಗೆ ಸಮರ್ಪಣೆ ಮಾಡಿಕೊಳ್ತಾರೆ. ಅಷ್ಟಕ್ಕೆ ಇಲ್ಲ ಸ್ವಾಮಿ, ಆ ಸ್ವಾಮಿನ ಅಷ್ಟಕ್ಕೆ ಆಕೆ ಆದರೆ ಓಡಿ ಹೋಗ್ತಾಳೆ, ಸಮಾಜದ ಪಟ್ಟಣದೊಳಗೆ ಹೋಗ್ತಾಳೆ, ಊರೊಳಗೆ ಹೋಗಿ ಎಲ್ಲರನ್ನು ಕರೆದು ಎಲ್ಲರಿಗೂ ಯೇಸು ಸ್ವಾಮಿ ವಿಷಯದಲ್ಲಿ ಸಾಕ್ಷಿ ಕೊಡ್ತಾಳೆ. ಸಾಕ್ಷಿ ಮಾತ್ರವಲ್ಲ, ಒಂದು ಸುವಾರ್ತೆಯನ್ನು ಆಕೆಯಲ್ಲಿ ಸಾಕ್ತಾಳೆ. ಯೇಸುವಿನ ವಿಷಯವಾದಂಥ ಒಂದು ಸುವಾರ್ತೆಯನ್ನು ಅಲ್ಲಿ ಆ ಸ್ತ್ರೀ ಸಾಕ್ತಾಳೆ. ಯೇಸು ಒಬ್ಬ ಮೆಸೇನು ಬಂದಿದ್ದಾನೆ, ಆ ಮೆಸೇನು ನನ್ನ ಜೀವಿತದ ಎಲ್ಲ ವಿಷಯಗಳನ್ನು ನನಗೆ ಯಥಾರೀತಿಯಲ್ಲಿ ತಿಳಿಸಿದ್ದಾನೆ. ಸಾಧಾರಣವಾದಂಥ ವ್ಯಕ್ತಿಯಲ್ಲ, ಆ ಮೆಸೇ ರಕ್ಷಕನವನು, ಮಾನವರೆಲ್ಲರನ್ನ ರಕ್ಷಣೆ ಮಾಡುವುದಕ್ಕೆ ಬಂದಿರುವಂತಹ ಆ ದೇವರ ಕುಮಾರ. ಎಂಥ ಒಂದು ವಿಶೇಷವಾದ ಸಾಕ್ಷಿ ಮತ್ತು ಸುವಾರ್ತೆಯನ್ನು ಆ ಸ್ತ್ರೀ ಕೊಟ್ಟರು. ಒಂದು ಸಂಗತಿ, ಯೇಸು ದಾಹಗೊಂಡಾಗ ಮಾಡಿದಂಥ ಅದ್ಭುತವಾದಂಥ ಒಂದು ವಿಶೇಷವಾದ ಸೇವೆ, ಅದು ನಿಜವಾಗ್ಲೂ ದಾಹಗೊಂಡು ಆ ಬಾವಿ ಬಳಿಗೆ ಬಂದಿದ್ದ. ಆದರೆ ಆ ಸ್ತ್ರೀಯೊಡನೆ ಆತನ ಸಂಭಾಷಣೆ ಮಾಡುವಾಗ ಆತನ ದಾಹ ಅಲ್ಲಿ ನೀಗಿಸಲ್ಪಟ್ಟಿತು, ಆತ್ಮಿಕ ದಾಹ. ಅಲ್ಲಿ ಯೇಸು ಸ್ವಾಮಿ ಆ ಸ್ತ್ರೀಯ ಶಾರೀರಿಕ ದಾಹ ಮಾತ್ರವಲ್ಲ, ಆತ್ಮಿಕ ದಾಹವನ್ನು ನಿವಾರಣೆ ಮಾಡಿ ಆಕೆ ಜೀವನವನ್ನೇ ಪರಿವರ್ತನೆಗೊಳಿಸಿದ. ಆಕೆ ರಕ್ಷಣೆ ಮಾಡಲಿಕ್ಕೆ ಬರುವುದಕ್ಕೆ ಆತನು ಕಾರಣನಾದ. ಕರ್ತನಲ್ಲಿ ನಮಗೆ ತಾಯಿ ಬಂದಿದ್ದರು ಚಟ, ಲೌಕಿಕವಾದಂಥ ವಿಷಯಗಳ ಆ ಚಟಗಳು ನಮ್ಮ ಜೀವನಗಳನ್ನು, ಶಾರೀರಿಕ ಜೀವನಗಳನ್ನು ಮಾತ್ರವಲ್ಲ, ನಮ್ಮ ಆತ್ಮಿಕ ಜೀವಿತಗಳನ್ನು ಕೂಡ ಹಾಳು ಮಾಡುವಂಥ ಆ ವಿಷಯಗಳು, ಲೌಕಿಕಕ್ಕೆ ಸಂಬಂಧಪಟ್ಟಂಥ ಈ ವಿಷಯಗಳ ಸೇರ್ಪಡೆ ನಮ್ಮ ಹೃದಯಗಳಲ್ಲಿ ಆಗಿದೆ. ಹಾಗಾಗಿ ನಮಗೆ ನಮ್ಮ ಆತ್ಮಿಕ ಚಿಂತನೆ ಇಲ್ಲ, ಲೌಕಿಕ ಚಿಂತನೆ ಇಲ್ಲ, ಶಾರೀರಿಕವಾದಂಥ ಆಡಂಬರ ಜೀವನ, ಸಂತೋಷ, ಇವುಗಳಲ್ಲೇ ನಮ್ಮ ಜೀವನ ರೂಪಿಸಿಕೊಂಡು ತಂದೆ ದೇವರಿಂದ ನಾವು ದೂರವಾಗಿ ಜೀವಿಸುವಂಥವರಾಗಿದ್ದೇವೆ. ದೂರವಾಗಿ ಜೀವಿಸ್ತಿರುವಂಥ ನಮ್ಮನ್ನು ದೇವರು ತನ್ನ ಬಳಿಗೆ ಕರೆದುಕೊಂಡು ತನ್ನ ಮಕ್ಕಳಾಗಿ ನನ್ನ ಜೊತೆ ಇರಬೇಕೆಂಬುದಾಗಿ ಬಯಸುವುದಕ್ಕಾಗಿ ಸ್ವಾಮಿ ಶಿಲುಬೆ ಮೇಲೆ ಈಗ ತೋರಬೇಕಾಗಿದೆ. ಅಂಥ ಒಂದು ಆತ್ಮಿಕ ದಾಹ ಯೇಸು ಸ್ವಾಮಿ ಶಿಲುಬೆ ಮೇಲೆ ಇರುವಾಗಲೂ ಕೂಡ ನಮ್ಮ ಬಗ್ಗೆ ಹೊಂದಿದ್ದಾರೆ. ಇದಕ್ಕೆಲ್ಲ ನಾವು ನಮ್ಮ ಈ ಒಂದು ವಿಶೇಷವಾದಂಥ ಪಾಪಮಯ ಜೀವಿತ ಇಂಥ ಒಂದು ಸ್ಥಿತಿಗೆ ಸ್ವಾಮಿನ ನಡೆಸೋದಕ್ಕೆ ಕಾರಣವಾಗಿದೆ ಹೇಳಿದೆ. ಇವತ್ತು ಸ್ವಾಮಿ ಶಿಲುಬೆ ಮೇಲೆ ತೂಗ್ತಾ ಇದ್ದೆ ಮಧ್ಯಾಹ್ನದ ಬಿಸಿಲು. ಈಗ ಸ್ವಲ್ಪ ಹೊತ್ತಿನಲ್ಲಿ 3 ಗಂಟೆಗೆ ನಾವು ತರುತ್ತೇವೆ. ಎಂಥ ಬಿಸಿಲು! ಈ ಬಿಸಿಲಿಗೆ ನಮಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಹಾಗಾದರೆ ಆ ಒಂದು ಬಯಲು ಪ್ರದೇಶದಲ್ಲಿ, ನಿರ್ಜನವಾದಂಥ ಪ್ರದೇಶ, ಅದನ್ನು ಗುರುಡಿಗಳ ಸರ ಅಂತ ಕರೀತಾರೆ. ಗೊಲ್ಗೊತಾ, ಅಲ್ಲಿ ಗುರುಡಿಗಳ ಸ್ಥಳ, ಎಲ್ಲ ಹೆಣಗಳ ಗುರುಡಿಗಳೇ ನಿಂತಿರ್ತದೆ. ಅಂಥ ಭಯಂಕರವಾದಂಥ ಪ್ರದೇಶದಲ್ಲಿ ಯೇಸು ಸ್ವಾಮಿಯನ್ನು ಶಿಲುಬೆ ಮೇಲೆ ಏರಿಸಿ ಆತನನ್ನು ಸಾಯಿಸುವುದಕ್ಕಾಗಿ ಎಲ್ಲ ದುಷ್ಟ ಜನರು ಹೊಂಚವಾಗಿ ಒಂದು ಏರ್ಪಾಟನ್ನು ಮಾಡಿದ್ದಾರೆ. ಅಂಥ ಭಯಂಕರವಾದಂಥ ಉರಿ ಬಿಸಿಲಿನಲ್ಲಿ ಆ ಭಯಂಕರವಾದ ನೋವುಗಳನ್ನು ಅನುಭವಿಸುತ್ತಾ, ಮೊಳೆಗಳಲ್ಲಿ ಕೈಗಳಲ್ಲಿ ಮೊಳೆಗಳನ್ನು ತೆಗೆಸಿಕೊಂಡು ರಕ್ತವನ್ನು ಸುರಿಸುತ್ತಾ ಖುಷಿಯಾದಂಥ ದೇವವನ್ನು ಹೊತ್ತುಕೊಂಡು ನರಗಳ ಸೆಳೆತಕ್ಕೆ ಒಳಗಾಗಿ ಬಾಯಿ ತೆರಲಿಕ್ಕೆ ಸಾಧ್ಯವಾದಂಥ ಸ್ಥಿತಿಯಲ್ಲಿರುವಾಗಲೂ ಕೂಡ ನಮ್ಮನ್ನು ಟ್ರೀಟ್ ಮಾಡಿ ಯೇಸು ಸ್ವಾಮಿನ ಅನುಭವಿಸುವಾಗಿ ಶಿಲುಬೆಯಲ್ಲಿ ಮಾತನಾಡ್ತಾ ಇದ್ದಾನೆ. 5ನೇ ಮಾತು ಯೇಸು ಸ್ವಾಮಿ ಹೇಳಿದಂಥ ನನಗೆ ವಿವೇಕಿಯಾಗಿದೆ. आखिर 2 विधवादांचा निर्णय. या प्रसंगी मोठ्या संख्येने ख्रिस्ती बांधव उपस्थित होते. राजशेखर हिरेमठ, KMM मराठी, बेळगाव.
आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।